me, forever on fire. ಬಳ್ಳಾರಿ ಜೈಲಿನಲ್ಲಿ ತಮ್ಮ ವಕೀಲರಿಗೆ ನಟ ದರ್ಶನ್ ಫೋನ್ ಕಾಲ್ ಮಾಡಿದ್ದಾರೆ. ಜೈಲಿನ ನಿಯಮದಂತೆ ಕೇವಲ 10 ನಿಮಿಷ ಮಾತ್ರ ಮಾತುಕತೆ ಅವಕಾಶ ಇರುತ್ತೆ. ಹಾಗಾಗಿ 10 ನಿಮಿಷ ಮಾತ್ರ ಫೋನಲ್ಲಿ ಮಾತಾಡಿದ್ದಾರೆ. ಅವ್ರಿಗೊಂದು ರೀತಿ ಆಸೆ ಚಿಗುರೊಡೆದಿದೆ, ಜಾಮೀನಿನ ಕನಸು. ಯಾಕಂದರೆ ಸಿ ವಿ ನಾಗೇಶ್ ಪ್ರಬಲವಾಗಿ ವಾದ ಮಂಡಿಸ್ತಾ ಇದ್ದಾರೆ. ನಾವು ನೋಡಿದ್ದೇವೆ 2 ದಿನಗಳ ಕಾಲ ಅವರು ವಾದದ ಅಂಶಗಳನ್ನು. ಈಗ 10 ನಿಮಿಷ ಅವಕಾಶ ಕೊಟ್ಟಿದ್ರು, ಅವ್ರಿಗೆ ಮಾತಾಡಿದ್ದಾರೆ. ಏನು ಮಾತಾಡಿದರೆ ದರ್ಶನ್ ಹಾಗಾದರೆ ಅವರ ವಕೀಲರಿಗೆ ಜಾಮೀನಾಗುವಂತೆ ಆದಷ್ಟು ಶ್ರಮಿಸಿ ಅಂಥೇಳಿ ಕಾಟೇರ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಅಂದರೆ ದರ್ಶನ್ ಈಗ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ, ಆದಷ್ಟು ಬೇಗ ಮೆಡಿಕಲ್ ಬೆಡ್ ವ್ಯವಸ್ಥೆ ಮಾಡಿಸಿ ಅಂತ ಹೇಳಿದ್ದಾರೆ. ಅವ್ರಿಗೆ ಬೆನ್ನುವಿನ ಸಮಸ್ಯೆ ಕಾಡ್ತಾ ಇದೆ, ಆಮೇಲೆ ಇಲ್ಲಿ ಮೊಣಕೈ ಸ್ವಲ್ಪ ಅವಾಗ ಶೂಟಿಂಗಲ್ಲಿ ಗಾಯ ಆಗಿತ್ತು. ಇದೆಲ್ಲವೂ ಕೂಡ ಅವ್ರಿಗೆ ಈಗ ಸಮಸ್ಯೆ ಕಾಡ್ತಾ ಇದೆ. ಕೋಣೆಯಲ್ಲಿ ನಿದ್ರೆನೇ ಬರ್ತಾ ಇಲ್ಲ, ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಪರಪ್ಪನಗ್ರಹಾರದಲ್ಲಿ ಓಕೆ ಆರಾಮಾಗಿದ್ದರು, ಈಗ ಅಲ್ಲಿ ಹೋಗಿಕೊಳ್ಳೋಕ್ಕಾಗ್ತಾ ಇಲ್ಲ. ಇನ್ನೂ ಕೂಡ 35 ದಿನ ಆಯಿತು. ಇಲ್ಲಿ ಊಟ ಕೂಡ ಸೆಟ್ ಆಗ್ತಿಲ್ಲ ಅಂಥೇಳಿ ದರ್ಶನ್ ತಮ್ಮ ವಕೀಲರ ಜೊತೆಗೆ ಮಾತಾಡಿದ್ರು. ಅಂದರೆ ಓವರಾಲ್ ನನ್ನ ಆದಷ್ಟು ಬೇಗ ಆಚೆ ಕರೆಸ್ಕೊಂಬಿಡಿ ಅಂತೇಳಿ. ಊಟ ಸೆಟ್ ಆಗ್ತಿಲ್ಲ, ಸೊಳ್ಳೆ ಕಾಟ ಬೇರೆ, ನಿದ್ದೆ ಬರ್ತಾ ಇಲ್ಲ, ಇಲ್ದಿದ್ರೆ ಬೆಂಗಳೂರು ಜೈಲಿಗೆ ಬೇಗ ಶಿಫ್ಟ್ ಮಾಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಅವರ ವಕೀಲರಿಗೆ. ಶಿಫ್ಟ್ ಮಾಡಿಬಿಡ್ತಾರೆ ಹಾಗಾದರೆ ದರ್ಶನ್ ಅವ್ರನ್ನ ಹಂಗೆ ಮಾಡೋಕ್ಕಾಗಲ್ಲ, ಅವರೇ ಮಾಡ್ಕೊಂಡಿದ್ದಲ್ವ ಇದು. ಆವತ್ತು ಆ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಸೇರದೇ ಇದ್ದಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇರ್ತಾ ಇದ್ರಪ್ಪ. ಈಗ ಅವ್ರು ಮಾಡಿಕೊಂಡಿದ್ದು ಅವ್ರು ಅನುಭವಿಸ್ತಾ ಇದ್ದಾರೆ. ಅದೇನೇ ಇರಲಿ, ಈಗ ಅವರಿಗೆ ಇಲ್ಲಿ ಸಮಸ್ಯೆ ಬಳ್ಳಾರಿ ಜೈಲಲ್ಲಿ ಆಗ್ತಾ ಇದೆ. ಹಾಗಾಗಿ ತಮ್ಮ ಪರ ವಕೀಲ ಸಿ ವಿ ನಾಗೇಶ್ ಅವ್ರ ಬಳಿ ಮನವಿನ ಮಾಡಿಕೊಂಡಿದ್ದಾರೆ, ಆದಷ್ಟು ಬೇಗ ನನಗೆ ಜಾಮೀನು ಕೊಡಿಸಿ ಸರ್ ಅಂಥೇಳಿ. ಮತ್ತು ಎಲ್ಲ ಅಪ್ಡೇಟನ್ನು ತೆಗೆದುಕೊಂಡಿದ್ದಾರೆ. 2 ದಿನ ಏನೇನಾಯಿತು ವಾದ, ಯಾವೆಲ್ಲ ಅಂಶ ಹೇಳಿದ್ರಿ ನೀವಲ್ಲಿ, ಚಾರ್ಜ್ ಶೀಟ್ದೇನು ಹೇಳಿದ್ರಿ, ನನ್ನ ಪಾತ್ರದ ಬಗ್ಗೆ ಎಷ್ಟು ಗಂಭೀರತೆ ಇದೆ, ಎಲ್ಲ ಮಾಹಿತಿಯನ್ನು ದರ್ಶನ್ ತೆಗೆದುಕೊಂಡಿದ್ದಾರೆ. ಅದರ ಹೊರತಾಗಿ ಅವ್ರಿಗೆ ಏನೇನು ಸಮಸ್ಯೆ ಇದೆಯೋ ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ. ನನಗಿಲ್ಲಿ ಇರೋಕ್ಕಾಗ್ತಾ ಇಲ್ಲ, ನನಗೆ ಊಟ ಕೂಡ ಸೆಟ್ ಆಗ್ತಾ ಇಲ್ಲ, ಇಲ್ಲಿ ಕೋಣೆಯಲ್ಲಿ ರಾತ್ರಿ ನಿದ್ರೆನೇ ಬರ್ತಾ ಇಲ್ಲ, ಸೊಳ್ಳೆಗಳ ಕಾಟ ಜಾಸ್ತಿ, ಮೆಡಿಕಲ್ ಬೆಡ್ ವ್ಯವಸ್ಥೆ ಮಾಡಿ ಅಂತ ದರ್ಶನ್ ಈಗ ಬೇಡ್ಕೊಂಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಜಾಮೀನು ಬೇಗ ಕೊಡಿಸಿ, ಆದಷ್ಟು ಬೇಗ ಶ್ರಮ ವಹಿಸಿ ಅಂತ ಕೇಳ್ಕೊಂಡಿದ್ದಾರಂತೆ. ಈಗ ವಿಚಾರಣೆ ಕೂಡ 8ನೇ ತಾರೀಕು ಮುಂದೂಡಿಕೆ ಮಾಡಿದ್ದಾರೆ. ಹಾಗಾಗಿ ಒಂದು ಕಡೆ ಟೆನ್ಷನ್ ಇದೆ, ಇನ್ನೊಂದು ಕಡೆ ಮುಖದಲ್ಲಿ ಖುಷಿ ಕಾಣ್ತಾ ಇದೆ. ನಾವು ದಿನೇ ದಿನ ನೋಡ್ತಾ ಇದ್ದೀವಿ, ಪತ್ನಿ ಮಗ ಬಂದಾಗ ಅವರ ಸ್ಮೈಲಿಂಗ್ ಫೇಸನ್ನು ನೋಡಿದ್ವಿ. ಅಂದರೆ ಜಾಮೀನು ಸಿಗುವಂತಹ ನಿರೀಕ್ಷೆ ಮುಖದಲ್ಲಿ, ಮಂದಹಾಸದಲ್ಲಿ ಕಾಣಿಸ್ತಾ ಇದೆ. ಯಾಕೆಂದರೆ ಆ ವಾದದ ಪ್ರತಿಯೊಂದು ಅಂಶಗಳನ್ನು ಕೂಡ ದರ್ಶನ್ ಗಮನಿಸ್ತಾ ಇದ್ದಾರೆ. ಬಟ್ ಈಗ ಅವ್ರು ಹೇಳ್ಕೊಂಡಿರೋದು ನಾಗೇಶ್ ಅವ್ರಿಗೆ, ಸರ್ ನಂಗೆ ಇರೋಕ್ಕಾಗ್ತಾ ಇಲ್ಲ, ಇಲ್ಲಿ ಭಾಳ ಕಷ್ಟ ಆಗ್ತಿದೆ, ಬೆಂಗಳೂರು ಜೈಲಿಗಾದರೂ ಜಾಮೀನು ಸಿಗೋವರೆಗೂ ಶಿಫ್ಟ್ ಮಾಡಿಸಿ ಅಂತ.